ಎಲ್ಲಿ ಕೊಡು ನನ್ ಸೊಸೆಗೆ, ನಾ ಅವಳ ಹತ್ರ ಈಗ್ಲೇ ಮಾತಾಡ್ಬೇಕು. ಅಮ್ಮ ಏನ ಅಮ್ಮ ಅಂತ ರಾಗ ಎಳಿತಿದ್ಯಾ? ಕೊಡು ಫೋನು. ಹಾಗಲ್ಲಮ್ಮ, ಅವಳು ಊಟ ಮಾಡ್ತಾ ಇದ್ದಾಳಲ್ಲ, ಈಗ ಫೋನ್ ಯಾಕೆ ಅಂತ ಅಷ್ಟೇನೆ. ಅಯ್ಯೋ, ಅದೆಷ್ಟು ಕಾಳಜಿನೋ ನಿನ್ಗೆ ಲೀಲಾ ಬಗ್ಗೆ. ಹೀಗೆ ಇರಿಪ್ಪ, ಖುಷಿ ಆಗತ್ತೆ. ಸರಿಮ್ಮ, ನಾ ಆಮೇಲೆ ಮಾಡ್ತೀನಿ. ಏನೋ ಫೋನ್ ಇಡ್ತೀನಿ ಅಂತಿದೀಯಲ್ಲ. ನಾನ್ ನನ್ ಸೊಸೆ ಹತ್ರ ಮಾತಾಡದೆ ಹೋದ್ರು ನೀನ್ ಅವಳ ಜೊತೆ ಹೇಗ್ ಮಾತಾಡ್ತೀಯ ಅನ್ನೋದನ್ನ ನಾನ್ ಕೇಳಿಸ್ಕೋಬೇಕು. ನೀನ್ ಹಾಗೆ ಲೈನಲ್ಲಿ ಇರು, ನಾ ಕೇಳಿಸ್ಕೋತೀನಿ. ಸರಿಮ್ಮ. ಲೀಲಾ, ಈಜೆ ಯಾರ ಹತ್ರ ಮಾತಾಡ್ತಿದಾರೋ ಏನೋ, ಆ ವ್ಯಕ್ತಿ ಹತ್ರ ಮಾತಾಡಿದ್ರೆ ಈಜೆ ಖುಷಿಯಾಗಿರ್ತಾರೆ ಅನ್ಸುತ್ತೆ. ದೇವ್ರೆ, ಈಜೆ ಯಾರ ಹತ್ರ ಮಾತಾಡ್ತಿದಾರೋ ಆ ವ್ಯಕ್ತಿನ ಏಜೆ ಲೈಫಲ್ಲಿ ಶಾಶ್ವತವಾಗಿರೋ ಹಾಗೆ ಮಾಡಪ್ಪ ಪ್ಲೀಸ್. ಇನ್ನೊಂದು ಆರ್ಡರ್ ಮಾಡ್ಲಾ? ಮೋಸ್ಟ್ಲಿ ಇಂಪಾರ್ಟೆಂಟ್ ಕಾಲ್ ಅನ್ಸುತ್ತೆ. ನಾನು ಏನಾದ್ರೂ ಈಗ ಕರೆದ್ರೆ ಗ್ಯಾರಂಟಿ ವಹಿಸ್ಕೋತೀನಿ. ನಾನು ಅಲ್ಲೇ ವೇಟ್ ಮಾಡ್ತೀನಿ. ಅಯ್ಯೋ, ಫೋನ್ ನೋಡೋದೆ ಮರ್ತ್ಬಿಟ್ಟೆ. ಅಮ್ಮ, ಇನ್ನ ಲೈನಲ್ಲೇ ಇದೆಯಾ ನೀನು? ಸಾರಿಮ್ಮ, ನೋಡ್ಲೇ ಇಲ್ಲ, ನಾನು ಮರ್ತ್ಬಿಟ್ಟಿದ್ದೆ ಅಷ್ಟೇ. ಇದೆ ಅಲ್ವಾ ರಾಮ್ ನನ್ಗೂ ಬೇಕಾಗಿರೋದು. ಗಂಡ ಹೆಂಡತಿ ಜೊತೆಲಿರೋವಾಗ ಜಗತ್ತನ್ನೇ ಮರಿಬೇಕು. ನೀನು ಲೀಲಾ ಜೊತೆ ಇದ್ದಾಗ ಎಲ್ಲ ಮರ್ತು ಬಿಡ್ತೀಯ ಅಂತಂದ್ರೆ ನಾನೇ ಮೊದಲನೇಳಪ್ಪ ಖುಷಿ ಪಡೋದ್ರಲ್ಲಿ. ಆಯ್ತಾಯ್ತು, ನಾನಿನ್ನು ಶಿವಪೂಜೆ ಕರಡಿ ಆಗೋದಿಲ್ಲ. ನೀವಿಬ್ರು ಆರಾಮಾಗಿ ಊಟ ಮಾಡ್ಕೊಂಡು ಖುಷಿಯಾಗಿ ಬನ್ನಿ ಮನೆಗೆ, ಆಯ್ತಾ? ಸರಿಮಾ. ಆಯ್ತಪ್ಪ. ಕೆಲವೊಂದು ವಿಷಯಗಳು ಕನ್ಸಾಗೆ ಉಳಿದ್ ಬಿಡುತ್ತೆ. ಅದೇನಾದ್ರೂ ನನ್ಸಾದಾಗ ಹೀಗೆ ನಂಬಕ್ಕೆ ಆಗಲ್ಲ. ನಾವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ವೋ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡುತ್ತೆ. ಲೀಲಾ ಯಾಕೆ ಹೀಗ್ ಮಾಡಿದ್ಲು, ಯಾವ ಕಾರಣಕ್ಕೋಸ್ಕರ ಮಾಡಿದ್ಲು, ಹೇಗ್ ಮಾಡಿದ್ಲು, ಇದ್ಯಾವುದು ನಮಗ್ ಬೇಡದೇ ಇರೋ ವಿಷಯ. ಆದ್ರೆ ಈಗ ನಡೀತಾ ಇರೋದು ನಾವು ತುಂಬಾ ದಿನದಿಂದ ಆಗ್ಬೇಕು ಅಂತ ಬಯಸಿದ್ದು. ಫೈನಲಿ ನಮ್ಮ ಆಸೆ ನೆರವೇರ್ತಾ ಇದೆ. ಅಕ್ಕ, ಈ ವಿಷಯನ ಈಜೆಗೆ ಹೇಳೋಣ? ಬೇಡ. ಆತ್ರಗಾರನಿಗೆ ಬುದ್ಧಿಮಟ್ಟ ಅಂತಾರೆ. ಈ ವಿಷಯದಲ್ಲಿ ನಾವು ಆತರ ಪಡಬಾರ್ದು. ಇದು ಡಿವೋರ್ಸ್ ವಿಷಯ. ಇದು ಏಜೆಗೆ ತಾನಾಗೆ ಗೊತ್ತಾಗ್ಬೇಕು. ನಾಳೆ ಬರೋ ಕೊರಿಯರ್ನ ಏಜೆ ಖುದ್ದಾಗಿ ರಿಸೀವ್ ಮಾಡಬೇಕು. ಆಗಿರೋದು ಮಜಾ. ತನ್ನ ಖುಷಿಗಿಂತ ತಮ್ಮವ್ರ ಖುಷಿಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅಂತವ್ರನ್ನೇ ಅಲ್ವಾ ದೇವ್ರಂತ ಮನುಷ್ಯ ಅನ್ನೋದು. ನೀವು ಊಟನೂ ಮಾಡ್ಲಿಲ್ಲ, ಆ ಕಡೆ ಏಜ್ ಹೆಸರು ಬಂದಿಲ್ಲ. ಟೈಮ್ ಬೇರೆ ಆಗ್ತಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗೊಂದ್ ಗಿಫ್ಟ್. ಗಿಫ್ಟಾ? ನನ್ಗ? ಏನು? ನಿಮ್ಗೋಸ್ಕರ ಒಂದ್ ಹಾಡು ಹಾಡ್ತೀನಿ. ಹಾಡ್ಲಾ? ಪ್ಲೀಸ್. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ, ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ, ಸೋಲುವುದು ಹೃದಯ ಹೀಗೇಕೆ, ತಿಳಿದು ನಗುವೆ ನೀನೇಕೆ,
ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಸರಿ, ನಾವಿನ್ ಹೊರಡ್ತೀವಿ. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸ್ತಿತ್ತು. ಇಷ್ಟು ಬೇಗ ಹೊರಡ್ತಾ ಇದ್ದೀರಾ? ಸಿಗ್ತಾ ಇರೋಣ ಬಿಡಿ. ಇನ್ಮೇಲೆ ಟಚ್ ಅಲ್ಲಿ ಇರ್ಬೋದು. ನಿಮ್ ಹತ್ರ ಕೇಳಕ್ ಮರ್ತೋದೆ, ನಿಮ್ ಜೊತೆಗೆ ಒಂದ್ ಸೆಲ್ಫಿ ತಗೋಬೋದಾ? ನನ್ ಜೊತೆ ನೀವ್ ಸೆಲ್ಫಿ ತಗೋತೀರಾ? ಹೌದು. ಅಯ್ಯಪ್ಪ, ನಂಗೆ ಶಾಕಿಗೆ ಕೈಕಾಲು ನಡುಗ್ತಾ ಇದೆ. ಕೂಲ್, ನಿಮಗೆ ನಾವೇ ಸೆಲೆಬ್ರಿಟಿ, ಆದ್ರೆ ನಿಜವಾಗ್ಲೂ ನೀವೇ ನಮಗ್ ಸೆಲೆಬ್ರಿಟಿ. ನಾನ್ ಸೆಲೆಬ್ರಿಟಿನಾ? ಪ್ಲೀಸ್. ನಿಮ್ಗೊಂದ್ ವಿಷಯ ಗೊತ್ತಾ? ನೀವ್ ತುಂಬಾ ಖುಷಿಯಾಗಿರೋ ತರ ಕಾಣ್ತೀರಾ. ಅಂಡ್ ಈ ಖುಷಿಗೆ ಕಾರಣ ಎಜೆ ಅವರು ಅಂತಾನು ಗೊತ್ತು. ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ನಿಮ್ ಖುಷಿ ಯಾವಾಗ್ಲೂ ಹೀಗೆ ಇರ್ಲಿ. ಥ್ಯಾಂಕ್ ಯು. ಸರಿ, ನಾವೇನ್ ಬರ್ತೀವಿ. ಬಾಯ್. ಇಡೀ ಪ್ರಪಂಚದಲ್ಲಿ ಸಾಧು ಪ್ರಾಣಿ ಮಲಗಿರುವಾಗ ಎಬ್ಸಿದ್ರೇನೆ ಕಿಚ್ಬಿಡುತ್ತೆ. ಇನ್ಯೂರು ಹುಲಿ ಹೇಗಪ್ಪ ಎಬ್ಬಿಸ್ಲಿ? ಏಜೆ, ಏಜೆ, ಏಜೆ. ಇಲ್ಲೇನ್ ಮಾಡ್ತಾ ಇದೀಯ? ಅದು ಇಷ್ಟೊತ್ತಲ್ಲಿ? ಸ್ವಲ್ಪ ಬರ್ತೀರಾ? ಏನ? ಸ್ವಲ್ಪ ಕೆಳಗಡೆ ಬನ್ನಿ ಪ್ಲೀಸ್. ಅಮ್ಮ, ಅಜ್ಜಿಗೇನು ಹೋಗಿಲ್ಲ. ಅಜ್ಜಿ ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಇದು ಬೇರೆ ವಿಷಯ. ಪ್ಲೀಸ್ ಬನ್ನಿ. ಲೋನಲ್ಲಿ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಐ ಆಮ್ ಸಾರಿ. ಊಟ ಹೇಗಿತ್ತು ಅಂತ ಹೇಳಲೇ ಇಲ್ಲ. ಊಟಕ್ಕಿಂತ ಉದ್ದೇಶ ಇಷ್ಟ ಆಯ್ತು. ಪ್ಲೀಸ್, ನಾನು ಊಟ ಮಾಡಿದ್ನೋ ಇಲ್ವೋ ಹೋಗ್ಲಿ. ಥ್ಯಾಂಕ್ಸ್ ಆದ್ರೂ ಹೇಳ್ಬೋದಿತ್ತ? ಥ್ಯಾಂಕ್ಸ್ ಹೇಳಿದ್ರೆ ಅರ್ಧ ಹೊಟ್ಟೆ ಆದ್ರೂ ತುಂಬ್ತಿತ್ತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಡಿನ್ನರ್. ಅಪ್ಪ, ಹಸ್ವಿದ್ರು ಒಂಥರ ಸಮಾಧಾನ ಆಯ್ತು. ಅದು ಅದು ತಿಂಡಿ ತಿನ್ಕೊಂಡು ಹೋಗ್ಬೋದಲ್ಲ? ಬೇಡ, ಇವತ್ತು ಶೆಡ್ಯೂಲ್ ತುಂಬಾ ಟೈಟ್ ಇದೆ. ನಾನು ಅಲ್ಲೇ ತಿಂತೀನಿ. ಇದು ಏನು? ಕಾಫಿ. ನಾನೇನು ಯಾವತ್ತು ಕಾಫಿನೇ ನೋಡಿಲ್ವಾ? ಹೇಳಿದ್ರೆ ಗೊತ್ತಾಗ್ತಲ್ಲ ನಿಂಗೆ. ಮೀಟಿಂಗ್ಗಳಿದೆ, ಜನಗಳು ಕಾಯ್ತಾ ಇರ್ತಾರೆ. ಅವ್ರನ್ನ ಕಾಯ್ಸೋದು ನನಗಿಷ್ಟ ಇಲ್ಲ. ಬಿಡುತ್ತಾಗ ಅಕ್ಕ, ಈಜಿ ಇಷ್ಟು ಅರ್ಜೆಂಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ಡಿವೋರ್ಸ್ ನೋಟಿಸ್ ಸಿಗ್ಲಿಲ್ಲ ಅಂದ್ರೆ ಮಜಾನೇ ಇರಲ್ಲ. ಏಜೆ, ಸ್ವಲ್ಪ ಕಾಫಿನಾದ್ರೂ ಕುಡ್ಕೊಂಡು ಹೋಗ್ಬೋದಲ್ಲ? ಪಾಪ ಲೀಲಾ ಅವರು ಪ್ರೀತಿಯಿಂದ ಮಾಡಿದ್ದಾರೆ. ಯಾರು ಮಾಡಿದ್ರೆ ಏನಂತೆ ದುರ್ಗಾ? ನಾ ಹೇಳ್ತಾ ಇದೀನಲ್ಲ, ಬೋರ್ಡ್ ಮೀಟಿಂಗ್ ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ಕಾಯ್ತಾ ಇರ್ತಾರೆ. ಅವ್ರು ನನಗೆ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಐ ನೀಡ್ ಟು ರೆಸ್ಪೆಕ್ಟ್ ದಟ್. ನಾ ಬರ್ತೀನಿ. ಬಿಡು ಜಾಗ.
ನಿನ್ನೆ ಹೇಳ್ತಾ ಇರೋದು, ಬಿಡು ಜಾಗ. ಏನ್ ಮಾಡ್ದೆ ನೀನು? ಚಿಕ್ಕ ಮಗು ತರ ಆಡ್ತಿಯಲ್ಲ. ಟೈಮ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅಬ್ಬಾ, ಅರ್ಧ ಕೆಲಸ ಆಯ್ತು. ಅದೇ ಏಜೆ ಬೈದ್ರು, ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನ್ ವಿಷಯ? ಏಜೆಗೆ ನನ್ ಕೊಡ್ತಿರೋ ಸರ್ಪ್ರೈಸೇ ಆಗಿದೆ. ಅವ್ರೇನಾದ್ರೂ ಅದನ್ನ ನೋಡಿದ್ರೆ ಖುಷಿ ಆಗ್ಬಿಡ್ತಾರೆ. ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ನೋಡಿ, ನೀವ್ ಇದನ್ನ ಈಗ್ಲೇ ನೋಡ್ಬೇಕು. ನಾನ್ ನಿಮಗಂತಾನೆ ತಂದಿರೋದು. ಪ್ಲೀಸ್ ಓಪನ್ ಮಾಡಿ. ನೀವ್ ನೋಡಿದ್ಮೇಲೆ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬಾರ್ದು. ಅದು ನನ್ನ ಮನ್ಸಿನ ಮಾತು. ತುಂಬಾ ಯೋಚನೆ ಮಾಡಿ ನಿಮಗ್ ಕೊಟ್ಟಿದ್ದೀನಿ. ನೋಡಿ, ನಾನು ಆಗ್ಲೇ ಹೇಳಿದ್ದೀನಿ, ನೀವ್ ಇದನ್ನ ನೋಡಿದ್ಮೇಲೆ ನೀವ್ ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ. ಈಗೇನಿದ್ರು ನಾನ್ ಮಾತಾಡ್ತೀನಿ. ಹೇಗಿದೆ? ನಿಮಗ್ ಖುಷಿ ಆಗಿರ್ಬೇಕಲ್ವಾ? ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ನಾನು ಇದನ್ನ ನೇರವಾಗಿ ನಿಮ್ ಕೈಲಿ ಕೊಡ್ಬೇಕು ಅಂತ ಏನೇನೋ ಮಾಡ್ದೆ. ಕೊನೆಗೂ ನಾನೇ ನಿಮ್ ಕೈಲಿ ಕೊಟ್ಟೆ. ಬೇರೆಯವ್ರು ಬಂದು ಕೊಟ್ಟಿದ್ರೆ ಅಷ್ಟ್ ಚೆನ್ನಾಗಿರ್ತಿರ್ಲಿಲ್ಲ ಅಲ್ವಾ? ಅದಕ್ಕೆ ನಾನೇ ಕೊಡ್ಬೇಕು ಅಂತ ಕಾಯ್ತಾ ಇದ್ದೆ. ನನಗ್ ಗೊತ್ತು, ಇಷ್ಟೊತ್ತು ಕೋಪ ಮಾಡ್ಕೊಂಡಿದ್ ನೀವು ಈಗ ಸುಮ್ನಿದ್ದೀರಾ ಅಂದ್ರೆ ಅದನ್ನ ನೋಡಿ ನಿಮಗ್ ಮಾತೇ ಬರ್ತಿಲ್ಲ ಅಲ್ವಾ? ನಿಮಗ್ ಖುಷಿ ಆಗಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಇದನ್ ಕೊಟ್ಟ ಮೇಲೆ ನನ್ ಮನ್ಸಲ್ಲಿರೋ ಭಾರ ಎಲ್ಲ ಕಮ್ಮಿ ಆಗಿದೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಫ್ರೀ ಬರ್ಡ್ ತರ ಹಾರ್ಬೇಕು ಅನ್ಸ್ತಿದೆ. ನನ್ ಯಾಕೆ ಇಲ್ಲಕ್ ಕರ್ಕೊಂಡ್ ಬಂದಿದ್ಯಪ್ಪ? ಹುಟ್ಟಿಸಿದಪ್ಪನ ಮಾತಂತೂ ಕೇಳಲಿಲ್ಲ. ನಮ್ ದಣಿ ಮಾತಾದ್ರೂ ಕೇಳ್ತೇನೋ ಅಂತ ನಂಬಿಕೆಯಲ್ಲಿ ಕರ್ಕೊಂಬಂದೀನಿ. ದಯವಿಟ್ಟು ನಾ ಹತ್ರ ಮಾತಾಡ್ದಾಗೆ ಅವ್ರ ಹತ್ರ ಮಾತಾಡ್ಬಿಡ ತಾಯಿ. ನೀನ್ ದಪ್ಪಯ್ಯ ಅಂತೀನಿ.
ಸರ್ ದಯವಿಟ್ಟು ಮರ್ಯಾದೆ ಉಳಿಸ್ಕೊಡಿ ಸರ್ ಪ್ಲೀಸ್ ಸರ್. ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಮೊದಲು ಹೇಳಿ ಏನಾಗಿದೆ. ಸರ್ ಇವಳು ನನ್ನ ಮಗಳು. ಮದುವೆಗೆ ನೀವೇ ಸಹಾಯ ಮಾಡಿದ್ರಿ. ಕೊಡೋ ಕೈ ನಿಮ್ದು. ನಿಮ್ಗಿದೆಲ್ಲ ನೆನ್ಪಿರಲ್ಲ. ಮದುವೆನೂ ಚೆನ್ನಾಗಿ ಆಯ್ತು ಸರ್. ಆದ್ರೆ ಈಗ ನಮ್ಮನೆ ಮರ್ಯಾದೆ ಬೀದಿಗೆ ಬೀಳ್ತಾ ಇದೆ. ನೀವೇ ಅದನ್ನು ಉಳಿಸ್ಕೊಡ್ಬೇಕು ಸರ್. ನನ್ನ ಕೈಯಲ್ಲಿ ಏನು ಸಾಧ್ಯನೋ ಖಂಡಿತವಾಗ್ಲೂ ಮಾಡ್ತೀನಿ. ಮೊದಲು ಏನಾಗಿದೆ ಅಂತ ಹೇಳಿ. ಸರ್ ಮದುವೆಗೆ ಹಾಕಿ ಚಪ್ಪರನೇ ಇನ್ನೂ ಒಣಗಿಲ್ಲ. ಅಷ್ಟು ಬೇಗ ಗಂಡನ ಮನೆ ಬೇಡ ಅಂತ ಓಡ್ ಬಂದ್ಯಾಳ ಸರ್. ನಾನು ಇನ್ಯಾರನ್ನೋ ಇಷ್ಟಪಡ್ತಾ ಇದ್ದೀನಿ, ನಾನು ಅವನ ಜೊತೆನೆ ಬಾಳ್ತೀನಿ ಅಂತ ಹೇಳ್ತಾಳೆ. ಇಂಥ ಪಾಪಿ ಮಕ್ಕಳನ್ನ ಹೆತ್ತು ನಾವು ಯಾವ ಸುಡ್ಗಾಡ್ಕ್ ಹೋಗ್ಬೇಕು ನೀವೇ ಹೇಳಿ ಸರ್. ನಿಮ್ ದಮ್ಮಯ್ಯ ಅಂತೀನಿ ಸರ್. ನಿಮ್ ಮಾತನ್ನು ಕೇಳ್ದವ್ರವ್ರು ಯಾರೂ ಇಲ್ಲ. ನೀವಾದ್ರೂ ಇವಳಿಗೊಂದು ಬುದ್ಧಿ ಹೇಳಿ ನಮ್ಮ ಮನೆ ಮರ್ಯಾದೆ ಉಳಿಸ್ಕೊಡಿ ಸರ್ ಪ್ಲೀಸ್. ಏನಮ್ಮ, ನಿಮ್ ತಂದೆ ಹೇಳ್ತಿರೋದು ನಿಜನಾ? ಹೌದು ಸರ್. ನಾನು ನಿನಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ನಿಮ್ ತಂದೆ ಇದ್ದಾರೆ ಅಂತ ನೀ ಹೆದರ್ಕೊಳ್ಳಲ್ಲ ಅಂತ ನಿನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ನನಗೆ ನೀನು ನಿಜ ಹೇಳಬೇಕು. ನಿನ್ ಗಂಡನ ಮನೇಲಿ ಕಷ್ಟ ಆಯ್ತಾ? ಇಲ್ಲ ಸರ್. ಗಂಡನ ಮನೆ ಬಿಟ್ಟು ಬಂದಿದ್ಯಲ್ಲ, ತಪ್ಪು ಅನ್ನಿಸ್ತಲ್ವಾ ನಿಂಗೆ? ತಪ್ಪಲ್ಲ ಸರ್. ನಾನ್ ಪ್ರೀತಿಸಿದ ಹುಡ್ಗನ್ ಜೊತೆ ಮದ್ವೆ ಮಾಡ್ಕೊಡಿ ಅಂದ್ರೆ ಇವ್ರು ಯಾರು ಒಪ್ಲಿಲ್ಲ. ಹುಡ್ಗ ಹಣವಂತ ಅಂತ ಮದ್ವೆ ಮಾಡ್ಕೊಟ್ರು. ಆದ್ರೆ ನನಗ್ ಬೇಕಾಗಿದ್ದು ಅವನ ಆಸ್ತಿ ಅಂತಸ್ತು ಅಲ್ಲ, ಪ್ರೀತಿ. ಒಂದೊತ್ತು ಊಟ ಇಲ್ಲ ಅಂತಂದ್ರು ತಡ್ಕೊಳ್ಬೋದು, ಆದ್ರೆ ಪ್ರೀತಿ ಇಲ್ಲ ಅಂತಂದ್ರೆ ನನ್ ಬದುಕಿರಲ್ಲ ಸರ್. ಒಂದ್ ನಿಮಿಷ ನೀವ್ ಇಲ್ಲಿ ಯಾಕೆ ಮಲ್ಕೋತಾ ಇದ್ದೀರಾ? ನಿದ್ದೆ ಮಾಡಕ್ಕೆ. ನೀವು ಇನ್ಮೇಲೆ ಇಲ್ಲಿ ಮಲ್ಕೊಳ್ಳೋದ್ ಬೇಡ. ನನ್ ಜೊತೆ ನನ್ ರೂಮಲ್ಲಿ ಮಲ್ಕೊಳ್ಳಿ. ರೂಮಿಗೆ ಕರ್ಕೊಂಡು ಹೋಗಿ ಏನಾದ್ರೂ ಮಾಡೋ ಪ್ಲಾನ್ ಅಲ್ಲಿದ್ದಾರಾ? ನಿಮ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ವಿಷಯ ಏನು ಅಂತ ನಿಮಗೂ ಚೆನ್ನಾಗ್ ಗೊತ್ತು. ಹೀಗಿರುವಾಗ ನಾವು ಕಿತ್ತಾಡ್ಕೊಳ್ಳೋದಲ್ಲಿ ಏನು ಪ್ರಯೋಜನ ಇಲ್ಲ. ಇರೋ ಅಷ್ಟ್ ದಿನ ಎಲ್ರೂ ಖುಷಿಯಾಗಿರ್ಬೇಕು. ಅದರಲ್ಲೂ ನಮ್ಮೂರ್ ಜನಕ್ಕಂತೂ ನಿಮ್ಮ ಖುಷಿ ತುಂಬಾ ಮುಖ್ಯ. ಅತ್ತೆ, ನೀವ್ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ. ನಮ್ ಖುಷಿಗೆ ಕಾರಣ ಆಗಿರೋ ನಿಮ್ಮನ್ನ ನಾವ್ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿರ್ಬೇಕು. ಇಟ್ಸ್ ವೆರಿ ಸಿಂಪಲ್. ಅತ್ತಿಮಾ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಕೆಂಪು ಕಲ್ ಸಕ್ಕರೆ ಹಾಕಿ ಹಾಲು ತಗೊಂಡ್ ಬಂದಿದ್ದೀನಿ. ತಗೊಳ್ಳಿ, ಕುಡೀರಿ. ಅತ್ತೆ ಅತ್ತೆ, ನಿಮ್ ಕಾಲ್ ಕೊಡಿ 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 ಕೊಡಿ, ಹೇಳ್ತೀನಿ. ಮತ್ತೆ ಬಿಟ್ಟಿದ್ದೆ, ನಿಮ್ಗೋಸ್ಕರ ನಾನು ನೀಲ್ ಕಲರ್ ತಂದಿದ್ದೀನಿ. ತುಂಬಾ ಇಷ್ಟವಾಗಿದ್ದ ಕಲರ್ ಅಲ್ವಾ ಇದು? ಕೊಡಿ, ನಾನು ಹಾಕ್ತೀನಿ. ಓಕೆನಾ? ಇನ್ಯಾವತ್ ಸಿಗ್ತೀವೋ ಏನೋ, ಅಲ್ಲಿ ತನಕ ಎಲ್ರು ಖುಷಿಯಾಗಿದ್ ಬಿಡೋಣ. ಕುಡೀರಿ. ನಿಜ, ಅವಳನ್ನ ಹೊರ ಕಳಿಸ್ಬೇಕು ಅಂತ ಏನೇನೋ ಟ್ರೈ ಮಾಡಿದ್ವಿ. ಆದ್ರೆ ಪ್ರತಿ ಸಲಿನೂ ಅವಳು ಇಲ್ಲೇ ಉಳ್ಕೊಳಕ್ ಆಗ್ತಿತ್ತು. ಲೀಲಾಗೆ ಏಜೆಗೆ ಡಿವೋರ್ಸ್ ಏನೋ ಆಗೋಗುತ್ತೆ. ಆದ್ರೆ ನಮಗ್ ಬೇಕಾಗಿದ್ ಒಳ್ಳೆ ಅತ್ತೆ, ಈ ಮನೆಗ್ ಬೇಕಾಗಿದ್ ಒಳ್ಳೆ ಸೊಸೆ ಎಲ್ ಸಿಗ್ತಾಳೆ? ಎಲ್ಲಿ ಅಂತ ಹುಡ್ಕೋದು? ಹುಡ್ಕೋದ್ ಬೇಕಾಗಿಲ್ಲ.
ಯಾಕಕ್ಕ ಹೀಗೆ ಹೇಳ್ತಿದ್ದೀರಾ? ಇಲ್ಲ ಹೇಗಿದ್ರು ಹೋಗ್ತಿದ್ದಾಳಲ್ವಾ, ಆಮೇಲೆ ನಾವನ್ಕೊಳಗೋ ವ್ರತ ಬೇಡ್ವಾ? ಇಷ್ಟು ದಿನ ನಾವ್ ಈ ವಿಷಯದಲ್ಲಿ ಎಷ್ಟೇ ಪ್ರಯತ್ನ ಪಟ್ರು ನಮಗ್ ಒಂದ್ ಸಕ್ಸಸ್ಸು ಸಿಕ್ಕಿಲ್ಲ. ಹೇಗಕ್ಕ ಸಿಗೋದಕ್ ಸಾಧ್ಯ? ನಾವ್ ಎಷ್ಟೇ ಪ್ರಯತ್ನ ಪಟ್ರು ಎಲ್ಲ ಲೀಲಾ ಕಡೆಗೆ ಆಗ್ತಿತ್ತಲ್ಲ, ಕೊನೆಗೆ ನಮಗ್ ಸಿಕ್ತಿದ್ದ ಬರೀ ಚಿಪ್ಪೆ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಮಗ್ ಹೇಗ್ ಬೇಕೋ ಹಾಗೆ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ನಾವ್ ಎಕ್ಸ್ಪೆಕ್ಟೇ ಮಾಡದೆ ಸಕ್ಸಸ್ಸು ನಮ್ ಹತ್ರ ಬರ್ತಾ ಇದೆ. ಹೌದಕ್ಕ, ಅದಕ್ಕೆ ತಾನೇ ನಾವ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಿರೋದು. ನಾವ್ ಈಗೇನಾದ್ರು ಮಾಡಿದ್ರೆ ಬೇಗ ಸಕ್ಸಸ್ ಸಿಗತ್ತೆ. ನೋ, ನಾವ್ ಏನು ಪ್ಲಾನ್ ಮಾಡದೆ ಸಂದರ್ಭನ ಅದ್ರ ಪ್ರಕಾರವಾಗಿ ಹೋಗಕ್ ಬಿಟ್ಟು ಸುಮ್ನಿರೋದು ಒಳ್ಳೇದು. ಆಗ ಎಲ್ಲ ತನಗ್ ತಾನೇ ಆಗುತ್ತೆ. ಈ ಮನೆ ನಮಗ್ ಹೇಗ್ ಬೇಕೋ ಹಾಗಿರುತ್ತೆ. ನೀವಿಬ್ರು ನನ್ನ ಪರ್ಮಿಷನ್ ಇಲ್ದೆ ಏನು ಮಾಡಬೇಡಿ, ಓಕೆ? ಹೇಳಮ್ಮ. ಹಲೋ ರಾಮ್, ಬ್ಯುಸಿ ಆಗಿದ್ಯಪ್ಪ? ಏನಮ್ಮ, ಈ ಜೀವ ಇರೋದೇ ನಿನಗೋಸ್ಕರ. ನನ್ನ ಹತ್ರ ಮಾತಾಡೋದಕ್ಕೆ ಟೈಮ್ ಕೇಳ್ತೀಯ? ಹೇಳು, ಏನ್ ವಿಷಯ? ಏನಿಲ್ಲಪ್ಪ, ಅವತ್ತು ನನ್ ಮೆಡಿಕಲ್ ರಿಪೋರ್ಟ್ ಕೊಟ್ಟು ಹೋಗಿದ್ರಲ್ಲ, ಅದು ಎಲ್ಲಿದೆ ಅಂತ ನಿಂಗೇನಾದ್ರೂ ಗೊತ್ತಾ? ರಿಪೋರ್ಟಾ? ಯಾಕಮ್ಮ, ಏನಾಯ್ತು? ಹುಷಾರಾಗಿದೆಯಾ ತಾನೆ? ಅಯ್ಯೋ, ನಾ ಹುಷಾರಾಗಿದ್ದೀನಿ ರಾಮ್. ಡಾಕ್ಟ್ರು ನೀವಿವಾಗ ತುಂಬಾ ಸುಧಾರಿಸಿದೀರಾ, ನಿಮ್ ಹಳೆ ಮೆಡಿಕಲ್ ರಿಪೋರ್ಟ್ ಇದ್ರೆ ಕಳಿಸಿ ಅಂತ ಹೇಳಿದ್ರು, ಅದಕ್ಕೆ ಕೇಳಿದೆ. ಅಷ್ಟೇನಾ? ನನ್ನ ರೂಮ್ ಡ್ರಾಯರಲ್ಲಿ ಇಟ್ಟಿದ್ದೀನಿ, ತೋ. ಸರಿಪ್ಪ, ನಾನ್ ತಗೋತೀನಿ. ಸರಿಮ್ಮ. ಅಮ್ಮ ಏನಾರ ಡಿವೋರ್ಸ್ ನೋಟಿಸ್ ನೋಡಿದ್ರೆ? ಅಬ್ಬಾ, ಏಜೆ ನಾನು ಕೊಟ್ಟಿರೋ ಗ್ರೀಟಿಂಗ್ ಕಾರ್ಡ್ಗೆ ರಿಪ್ಲೈ ಮಾಡೋದಕ್ಕೆ 2 ದಿನ ಇದೆ. ಇನ್ನು 2 ದಿನ ಆದ್ಮೇಲೆ ರಿಪ್ಲೈ ಮಾಡ್ತಾರೆ. ನಂಗೆ ಇವಾಗ್ಲೇ ಎಷ್ಟು ಖುಷಿ ಆಗ್ತಿದೆ, ಇನ್ನು ರಿಪ್ಲೈ ಮಾಡಿದ್ಮೇಲೆ ಇನ್ನಷ್ಟು ಖುಷಿ ಆಗುತ್ತೋ ಏನೋ. ನೆನೆದವರ ಮನದಲ್ಲಿ ಇವ್ರು ನೆನ್ಸ್ಕೊಂಡು ಇವರೇ ಫೋನ್ ಮಾಡ್ಬಿಟ್ರು. ಹಲೋ. ನೀನ್ ಏನ್ ಮಾಡ್ತಿದ್ಯಾ ನಂಗೆ ಗೊತ್ತಿಲ್ಲ, ನೀನ್ ಏನ್ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ. ಅಮ್ಮ ಈಗ ರಿಪೋರ್ಟ್ ತಗೊಳ್ಳೋದಕ್ಕೆ ನನ್ನ ರೂಮ್ ಹೋಗ್ತಾರೆ. ಡ್ರಾಯರ್ ಅಲ್ಲಿ ಇದೆ ಅಂತ ಹೇಳಿದೀನಿ. ಅಕಸ್ಮಾತ್ ಅವ್ರೇನಾರ ಡ್ರಾಯರ್ ತೆಗೆದ್ರೆ ನೀನ್ ಕೊಟ್ಟಿರೋದು ಅವ್ರ ಕೈಗೆ ಸಿಕ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅವ್ರ ಕೈಗೆ ಅದು ಸಿಗ್ಬಾರ್ದು. ಇಮಿಡಿಯೇಟ್ ಆಗಿ ಹೋಗು, ಗೋ. ಓಕೆ ಓಕೆ ಅಜ್ಜೆ, ಅದೇನಿದ್ರು ನನ್ ಮಧ್ಯೆ ನಿಮ್ ಮಧ್ಯೆ ಅಷ್ಟೇ ಇರಕ್ ಸಾಧ್ಯ. ಇನ್ ಯಾರಿಗೂ ಗೊತ್ತಾಗಲ್ಲ, ಆಯ್ತಾ? ನಿಮ್ ಚಿಲ್ಲಾಗಿರಿ. ನನ್ ಮೊದ್ಲು ಹೋಗಿ ಅಜ್ಜಿನ ತಡಿತೀನಿ. ಓಕೆ, ಫಾಸ್ಟ್ ಗೋ. ಹೋಗ್ತೀನಿ. ಅಮ್ಮ, ಯಾಕೊಂಥರ ಇದೆಯಾ? ಸುಮ್ನೆ ತಿನ್ನೆ, ನನ್ ಸಂಕಟ ನನ್ಗೆ ಇವಳೊಬ್ಳು. ಏನಾಯ್ತಮ್ಮ ನಿಂಗೆ? ಬೆಳಿಗ್ಗೆ ಎಲ್ಲ ಚೆನ್ನಾಗೇ ಇರ್ತೀಯಾ, ಸಂಜೆ ಆದ್ರೆ ಒಂಥರ ಆಡ್ತಿರ್ತೀಯ. ಏನ್ ನಿನ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ಮು ನಂದಲ್ಲ, ನಿಂದು ನಿಮ್ಮಪ್ಪಂದು. ಒಂದ್ ಸಣ್ಣ ಪ್ಲಾನಿಂಗು ಇಲ್ವಲ್ಲ ನಿಮ್ಮಪ್ಪನ್ಗೆ. ಒಂದ್ ಕತೆ ಹೇಳ್ತೀನಿ ಕೇಳು. ಜಪಾನ್ ದೇಶದಲ್ಲಿ ಒಬ್ಬ ಬಡವ ದೊಡ್ಡ ಕನ್ಸ್ ಕಟ್ಕೊಂಡು ಇರೋ ಕೆಲ್ಸನ ಬಿಟ್ಟು ಊರೆಲ್ಲ ಅಲಿತಿದ್ನಂತೆ. ಆಗ ಊರವರೆಲ್ಲ ಇವನಿಗೆ ಬೇಕಿತ್ತ ಅಂತ ಹಂಗಿಸ್ತಿದ್ರಂತೆ. ಆಗ ಅವನು ಛಲ ಬಿಡದೆ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಇವನನ್ನ ಬೈದಿದ್ರಲ್ಲ, ಅವ್ರನ್ನೆಲ್ಲ ತನ್ನ ಕೈ ಕೆಳಗಡೆ ಕೆಲ್ಸಕ್ಕೆ ಇಟ್ಕೊಂಡಂತೆ. ಇದು ಹಠ ಛಲ ಅಂದ್ರೆ. ಬಂದ್ಬಿಟ್ಲು ಹೇಳಕ್ಕೆ. ಅಮ್ಮ, ಈ ಅಪ್ಪ ನಿಂಗೆ ಇಂಟರ್ನೆಟ್ ಇರೋ ಮೊಬೈಲ್ ಕೊಡ್ಸಿದ್ದೆ ತಪ್ಪಾಗೋಯ್ತು ನೋಡು. ಯೂಟ್ಯೂಬ್ ನ ರಂಗೋಲಿ ಹಾಕಕ್ಕೋ ಇಲ್ಲ ಹೊಸ ರುಚಿ ಕಲಿಯೋಕೋ ನೋಡುಮಾ. ಅದನ್ ಬಿಟ್ಟು ಈ ಮೋಟಿವೇಶನಲ್ ವಿಡಿಯೋಸ್ ಏನಾದ್ರು ನೋಡಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಹುಷಾರು. ನಾವಿರೋದ್ರಲ್ಲೇ ಖುಷಿಯಾಗಿದ್ದೀವಲ್ಲಮ್ಮ.
ಇನ್ನೇನಕ್ಕೆ ದೊಡ್ಡ ಆಸೆಗಳು? ಬಾಯಿ ಮುಚ್ಕೊಂಡು ತಿನ್ನೆ. ಇವಳು ಒಬ್ಳು ಬಾಕಿ ಇದ್ಲು ನನಗೆ ಬುದ್ಧಿ ಹೇಳೋಕ್ಕೆ. ಇಂಥ ಡೈನಿಂಗ್ ಟೇಬಲಲ್ಲಿ ಊಟ ಮಾಡೋಂಥ ಕರ್ಮ ನಮ್ಗೇನೆ. ಬೆಲ್ಜಿಯಂ ಗ್ಲಾಸ್ ಇದೆಯಲ್ಲ, ಆ ಡೈನಿಂಗ್ ಟೇಬಲ್ನಲ್ಲಿ ಈ ಸ್ಟೀಲ್ ಗ್ಲಾಸ್ ಬದಲು ಬೆಳ್ಳಿ ಗ್ಲಾಸು, ಬೆಳ್ಳಿ ತಟ್ಟೆ ಇಟ್ಕೊಂಡು ಉಪ್ಪಿನಕಾಯಿ ಬಡಿಸ್ಕೊಂಡು ಉಪ್ಪಿಟ್ಟು ಹಾಕ್ಕೊಂಡು ಕೈಗೊಬ್ಬಾಳು ಕಾಲ್ಗೊಬ್ಬಾಳು, ಅಮ್ಮ ಊಟ ಬಡಿಸ್ಲಾ, ಅಮ್ಮ ರಸಂ ಬಡಿಸ್ಲಾ ಅಂತ ಎಲ್ಲರೂ ಇದ್ಬಿಟ್ರೆ ಎಷ್ಟು ಚಂದನೆ ಲೈಫು. ಅಷ್ಟೇ ಸಾಕಾ? ಇನ್ನು ಲಿಸ್ಟಲ್ಲಿ ಏನಾದ್ರೂ ಇದೆಯಾ? ಇದೇ ಕಣೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದ್ರೆ ಯಾವ ಸೀರೆ ಉಟ್ಕೋಬೇಕು, ಯಾವ ನೆಕ್ಲೆಸ್ ಹಾಕಬೇಕು ಅಂತ ಕನ್ಫ್ಯೂಸ್ ಇರಬೇಕು. ಅಲ್ಲಿಂದ ರೆಡಿಯಾಗಿ ಹೊರಗಡೆ ಬಂದಾಗ ನೈಲ್ ಪಾಲಿಶ್ ಕಲರು ಕಾರ್ ರೆಡಿಯಾಗಿರ್ಬೇಕು. ದಟ್ ಈಸ್ ಲೈಫ್. ನಾನು ಆ ಲೆವೆಲಲ್ಲಿದ್ದರೆ ನೀವು ಇರೋದ್ರಲ್ಲೇ ನೆಮ್ಮದಿಯಾಗಿರೋಣಮ್ಮ ಅಂತೀರ. ಕರ್ಮ ಕರ್ಮ. ನೋಡು, ನಿಮ್ಮಪ್ಪ ಬ್ಯಾಂಕಲ್ಲಿ ಯಾವುದೋ ಹುಡುಗನ್ ನೋಡೋರಂತೆ, ಮಾಡ್ಕೋತೀಯಾ? ನನ್ನ ಮಾತು ಕೇಳೆ, ಕಾಂಜಿ ಪೀಂಜಿ ಹುಡುಗ ಬೇಡ ಕಣೆ. ನಾನು ಒಂದು ಒಳ್ಳೆ ಹುಡುಗನ ಹುಡುಕ್ತೀನಿ, ಮದ್ವೆ ಮಾಡ್ಕೋ. ಸುಮ್ಮನೆ ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ಹಾಳಾಗ್ಬೇಡ. ಅಮ್ಮ ನೀನ್ ಸುಮ್ನಿರು, ನಂಗೆ ಸದ್ಯಕ್ಕೇನು ಬೇಡ. ಏಯ್, ನಿನ್ನನ್ನ ನಾನ್ ಹೆತ್ತಿರೋದೋ ಇಲ್ಲ ನನ್ನನ್ನ ನೀನ್ ಹೆತ್ತಿರೋದಾ? ನೀನ್ ಆಡೋದನ್ನ ನೋಡಿ ನಿನಗ್ ಬ್ರೂಸ್ಲಿ ಅಂತ ಹೆಸರಿಟ್ ಪುಣ್ಯಾತ್ಮ ಕಣೆ ನಾನು. ಲೀಲಾ ಅಲಿಯಾಸ್ ಬ್ರೂಸ್ಲಿ. ಏ ಪೊರ್ಕಿ, ನೀನೇನು? ಅಪ್ಪ ಅಮ್ಮ ನನಗಷ್ಟು ನೀಟಾಗಿ ಕೃಷ್ಣ ಅಂತ ಹೆಸರಿಟ್ಟಿದಾರೆ ಕಣೆ. ನೀನ್ ನೋಡಿದ್ರೆ ಪೊರ್ಕಿ ಅಂತ ಕರಿತಿಯಲ್ಲೇ. ನಿನ್ನ ಅಜ್ಜಿ. ನನ್ನ ನಂಬರ್ ಹೇಗೋ ಸಿಕ್ತು? ಎಲ್ಲೋ ಇದ್ಯಾ? ಇವತ್ ಇಂಡಿಯಾಗ್ ಬಂದು ಲ್ಯಾಂಡ್ ಆದ್ನಮ್ಮ. ಬರ್ತಿದ್ದಾಗೆ ನಿನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನಿನಗ್ ಫೋನ್ ಮಾಡ್ದೆ. ನಿನ್ ಜೊತೆ ಮಾತಾಡ್ತಿದ್ದಾಗೆ ನಮ್ ಚೈಲ್ಡ್ಹುಡ್ ಡೇ ನೆನಪಾಗೋಯ್ತು ನೋಡು. ನಾನ್ ನಿನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು. ನಿನ್ ಮುಖ ನೋಡಿ 10 ವರ್ಷ ಆಯ್ತು ನೋಡು. ಏ ಡೌರಾಜ, ನಿನ್ ನಂಬರ್ಗೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ಸೀದಾ ಬಂದ್ಬಿಡು. 10 ವರ್ಷದ ಮಾತೆಲ್ಲ ಒಂದೇ ಸಲ ಮುಗಿಸ್ಬಿಡೋಣ. ವೀಸಾ ಪ್ರಾಬ್ಲಮ್ ಆಗಿ 2 ದಿನ ಇಂಡಿಯಾಗ್ ಬಂದಿದ್ದೀನಮ್ಮ. ನಾನೆಲ್ಗೂ ಬರಕ್ಕಾಗಲ್ಲ. ಬರೋದಾದ್ರೆ ನೀನೇ ಬಾ. ಅದ್ ಸರಿ, ಮದ್ವೆ ಆದ್ಯಂತೆ? ಹ್ಞೂ ಕಣೋ, ಆದೆ. ಅದೊಂದ್ ಸಪ್ರೇಟ್ ಸ್ಟೋರಿ ಬಿಡು. ಲೈ ಜಗಳ ಗಂಟೆ, ನಿನ್ ಸ್ಟೋರಿ ಎಲ್ಲ ಸೈಡ್ ಗಿಡು. ನಿನ್ನಂತ ಎಡವಟ್ನ ಸಹಿಸ್ಕೊಂಡಿರೋ ಆ ಪುಣ್ಯಾತ್ಮನ್ನ ನಾನ್ ಮೀಟ್ ಮಾಡ್ಬೇಕು. ನೋಡು, ನಾನ್ ನಿಮ್ ಮನೆಗೆಲ್ಲ ಬರೋದಕ್ಕಾಗಲ್ಲ. ನಿನ್ ಗಂಡನ್ ಕರ್ಕೊಂಡು ನೀನೇ ನಿಮ್ ಮನೆಗ್ ಬಂದ್ಬಿಡು. ಅಂಕಲ್ ಅಂಟಿನ್ ಮಾತಾಡ್ಸ್ಕೊಂಡು ನಾನು ಅಲ್ಲೇ ಇರ್ತೀನಿ. ಅಯ್ಯೋಯ್ಯೋ, ಏನ್ ಇವನು ಸ್ಕೂಲ್ ಮಕ್ಳು ಕೈ ಹಿಡ್ಕೊಂಡ್ ಕರ್ಕೊಂಡ್ ಬಾ ಅಂದಾಗ ಬಾ ಅಂತಿದಾನಲ್ಲ. ಇವನಿಗೆ ಏಜ್ ಬಗ್ಗೆ ಗೊತ್ತಿಲ್ಲ. ಆದ್ರೆ ನೀವಿಬ್ರು ಇನ್ನೂ ಹತ್ರ ಆಗ್ಬೇಕು. ನಿಮ್ಮಿಬ್ಬರ ಮಧ್ಯೆ ಮೂರನೇವ್ರು ಬರೋಕ್ಕೆ ಅವಕಾಶನೇ ಆಗ್ಬಾರ್ದು. ನಿಮ್ಮಿಬ್ಬರ ಸಂಬಂಧ ಆಳವಾಗಿ ಬೇರೂರಿ ಗಟ್ಟಿಯಾಗಿ ಬೆಳಿಬೇಕು. ನೋಡ್ತಾ ನೋಡ್ತಾ ನೆಮ್ಮದಿಯಾಗಿ ನಾ ಕಣ್ಮುಚ್ಬೇಕು. ಆಗ್ಲೇ ಈ ಜೀವನ ಸಾರ್ಥಕ.